ನಮ್ಮ ವೀಕ್ಷಕರಲ್ಲಿ ಒಬ್ಬರು ಕಳುಹಿಸಿರುವ ನಿಜವಾದ ಮತ್ತು ಭಾವನಾತ್ಮಕ ಕಥೆಯನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಕಿಯಾ ನೀಟ್ ಯುಜಿ ರೌಂಡ್ 3 ತಡೆದಿಂದ ಸಾವಿರಾರು ವಿದ್ಯಾರ್ಥಿಗಳು ಅನುಭವಿಸುತ್ತಿರುವ ನೋವಿನ ಪ್ರತಿಬಿಂಬ ಇದೆ. ಪ್ರೊವಿಷನಲ್ ಅಲಾಟ್ಮೆಂಟ್ ಬಂದ ದಿನ ನಮ್ಮ ಮನೆಯಲ್ಲೆಲ್ಲ ಕಣ್ಣು ತುಂಬಿ ಸಂತೋಷದ ಕಣ್ಣಿಕರು ಹರಿಯುತ್ತಿತ್ತು. ಕೇಕ್ ಕಟಿಂಗ್, ಸಂಭ್ರಮ, ದೂರದ ಬಂಧುಗಳಿಗೆ ಫೋನ್. ಎಷ್ಟೋ ದಿನಗಳ ಕಾಯುವಿಕೆಯ ನಂತರ ನನಗೆ ಕೊನೆಗೂ ಮೆಡಿಕಲ್ ಸೀಟ್ ಸಿಕ್ಕಿತ್ತು. ಅವರ ಕಾಲೇಜು 1200 ಕಿಮಿ ದೂರ. ಟಿಕೆಟ್ಗಳು ಬುಕ್ ಮಾಡಿದ್ದರು, ಪ್ರವಾಸಕ್ಕೆ ರೆಡಿಯಾಗಿದ್ದರು, ಹೊಸ ಜೀವನವನ್ನು ಪ್ರಾರಂಭಿಸಲು ಸಜೀವವಾಗಿದ್ದರು. ಆದರೆ 3 ದಿನದ ಮುಂಚೆಯೇ ಅವರ ಜೊತೆ ಇದ್ದಿದ್ದ ಮನೆಯವರ ಮಾತಿನ ಮೇಲೆ ಬಿಕ್ಕಟ್ಟು ಬೀರಿದೆ. ಕೆಲವು ನಿಮಿಷ ಸುಸ್ತುಗೊಳಿಸಿಕೊಂಡರೆ ಜೀವನವನ್ನು ಪ್ರಾರಂಭಿಸಲು ಸಜ್ಜಾಗಿದ್ದರು. 27ರಂದು ಟ್ರೈನ್ ಕ್ಯಾನ್ಸಲ್ ಆಯಿತು. ಅದರ ನಂತರ ಅಂತಿಮ ಲಿಸ್ಟ್ ಬರುವವರೆಗೆ ಫ್ಲೈಟ್ ಬುಕ್ ಮಾಡಬಾರದೆಂದು ಕಾಯುತ್ತಿದ್ದರು. ಅದು ಅವರ ಜೀವನದ ಮೊದಲ ಫ್ಲೈಟ್ ಆಗಿತ್ತು. 12 ಗಂಟೆ, 5 ಗಂಟೆ ಕಾಯುತ್ತಿದ್ದರು. ಹಠಾತ್ ಒಂದು ನೋಟಿಫಿಕೇಶನ್, ಫೈನಲ್ ರಿಸಲ್ಟ್ ಪೋಸ್ಟ್, ಪಿಟಿಷನ್ ಕಾರಣ. 2-3 ದಿನಗಳಲ್ಲಿ ಮುಗಿಯುತ್ತದೆ ಎಂದು ಅಂದಿಕೊಂಡರು. ಆದರೆ ದಿನಗಳು ವಾರಗಳಾಗಿ, ವಾರಗಳು ಈಗ 1 ತಿಂಗಳಾಗಿವೆ. ಈ 1 ತಿಂಗಳಲ್ಲಿ ದೊಡ್ಡ ಭಾವನಾತ್ಮಕ ಬ್ರೇಕ್ಡೌನ್ ಎದುರಿಸಿದ್ದಾರೆ. ಕುಟುಂಬವನ್ನೆಲ್ಲ ಟೆನ್ಷನ್. ಕಾಲೇಜುಗಳು ಸ್ಟಾರ್ಟ್ ಆಗಿವೆ, ವೈಟ್ ಕೋಟ್ ಸೆರೆಮನಿಗಳು ಮುಗಿದಿವೆ. ಮತ್ತು ಅವರು ಕೇಳಿದ ಪ್ರಶ್ನೆ, ನಾವು ಮಿಸ್ ಮಾಡಿದ ಸಿಲೆಬಸ್ ಏನು? ನಮ್ಮ ಭವಿಷ್ಯ ಎಲ್ಲಿ? ಕೆಲವರು ಪಿಟಿಷನ್ ಹಾಕಿದಕ್ಕಾಗಿ 900 ವಿದ್ಯಾರ್ಥಿಗಳು ಯಾಕೆ ನೋವು ಅನುಭವಿಸಬೇಕು? ಕೊನೆಯಲ್ಲಿ ಅವರು ವಿನಂತಿ ಮಾಡುತ್ತಾರೆ, ದಯವಿಟ್ಟು ಶೀಘ್ರ ತೀರ್ಪು ನೀಡಿ. ನಮ್ಮ ಜೀವನ ನಿಲ್ಲಿಸಿಕೊಂಡಿದೆ. ಎಲ್ಲ ವಿದ್ಯಾರ್ಥಿಗಳಿಗೆ, ಎಲ್ಲ ಪೋಷಕರಿಗೆ, ನೀವು ಒಬ್ಬರಲ್ಲ. ನಾವು